ಗೃಹ ಸಚಿವರ ಕ್ಷೇತ್ರ ಕೊರಟಗೆರೆಯಲ್ಲಿ ಮಿತಿ ಮೀರಿದ ಪುಂಡರ ಹಾವಳಿ. ದಾರಿ ಬಿಡಿ ಎಂದು ಕೇಳಿದ್ದಕ್ಕೆ ಸೈನಿಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಕೊರಟಗೆರೆ ತಾಲೂಕಿನ ಬೈರನಹಳ್ಳಿ ಕ್ರಾಸ್ ಬಳಿ ನಡೆದಿದೆ. ಇನ್ನು ಸೈನಿಕ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಿದ್ದು, ಬೈರನಹಳ್ಳಿ ಕ್ರಾಸ್ ಬಳಿ ದಾರಿಗೆ ಅಡ್ಡಲಾಗಿ ನಿಂತವರನ್ನ ದಾರಿ ಬಿಡಿ ಎಂದು ಕೇಳಿದ ಯೋಧ ಗೋವಿಂದರಾಜು. ಇದಕ್ಕೆ ಕೇಳಿದ 5 ಜನರ ಪುಂಡರ ಗುಂಪೊಂದು ಗೋವಿಂದರಾಜು ಬಳಿ ಜಗಳ ತೆಗೆದು ಹಲ್ಲೆ ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲಿದ್ದ ಪುಂಡರು ಮದ್ಯದ ಬಾಟಲಿಗಳಿಂದ ಯೋಧ ಗೋವಿಂದರಾಜು ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಕೊರಟಗೆರೆ ತಾಲೂಕಿನ ಅರಸಾಪುರದ ಭರತ್, ಮಧುಗಿರಿ ತಾಲೂಕಿನ ಕೊಡಗತಾಲದ ಪುನೀತ್, ಹುಣಸಿವಾಡಿಯ ಗೌರಿಶಂಕರ್, ಶಿವ, ಕೊಡಗೇನಹಳ್ಳಿ ಸಮೀಪದ ಭಟ್ಗೇರಿಯ ದಿಲೀಪ್ ಎಂಬ ಪುಂಡರಿಂದ ಹಲ್ಲೆ ನಡೆಸಲಾಗಿದೆ. ಇನ್ನು ಪುನೀತ್ ಹಾಗೂ ಭರತನನ್ನ ಪೊಲೀಸರು ಬಂಧಿಸಿದ್ದು, ಯೋಧ ಗೋವಿಂದರಾಜು ಜಮ್ಮು ಕಾಶ್ಮೀರದ ಭಾರತೀಯ ಭೂಸೇನೆ ಸಿಪಾಯಿಯಾಗಿ ರಜೌರಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ರಜೆಯ ಮೇಲೆ ತಮ್ಮ ಊರು ರಾಯಬಾರಕ್ಕೆ ಬಂದಿದ್ರು. ಕೆಲಸದ ನಿಮಿತ್ತವಾಗಿ ಬೈರನಹಳ್ಳಿ ಕ್ರಾಸ್ಗೆ ಹೋಗಿದ್ರು. ಹಲವು ಕ್ರೈಂಗಳಿಗೆ ಸಾಕ್ಷಿಯಾದ ಬೈರನಹಳ್ಳಿ ಕ್ರಾಸ್. ಈ ಮುಂಚೆ ಕಾರ್ ಹಾರನ್ ಹೊಡೆದ ವಿಚಾರಕ್ಕೆ ವ್ಯಕ್ತಿಯ ಮೇಲೆ ಚಾಕು ಇರಿಯಲಾಗಿತ್ತು. ಆ ಘಟನೆ ಮಾಸುವ ಮುನ್ನವೇ ಗೃಹ ಸಚಿವ ಪರಮೇಶ್ವರ್ ಮೇಲೆ ಕಲ್ಲು ತೂರಲಾಗಿತ್ತು. ಇನ್ನು ಈ ಸ್ಥಳದಲ್ಲಿ ಇಷ್ಟೆಲ್ಲ ನಡೆಯುತ್ತಿದ್ದರೂ ಕೂಡ ಪೊಲೀಸರು ಮಾತ್ರ ತಲೆಯನ್ನ ಕೆಡಿಸಿಕೊಳ್ಳುತ್ತಿಲ್ಲ. ಸದ್ಯ 5 ಮೇಲೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಮ್ಮದು ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.